ಪಾರ್ಟಿ ಮಾಡೋದು ಒಂದು ಪಾರ್ಟಿನಾ? ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಮರೆಯಕ್ಕಾಗದೇ ಇರೋಂಥ ಒಂದು ಉಡುಗೊರೆ ಇದು. ವೆಜ್ ಹೋಟೆಲ್ಗೆ ಇದೇನು ಮಾತಾಡಲ್ಲ ನಾನು, ಇವರೇ ಬಿಲ್ ಕೊಡೋದು. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಬಂದಿದ್ದೀವಿ ರಾಜಾಜಿನಗರ್ ಅಲ್ಲಿರೋ ಬೆಂಚ್ ಟೌನ್ಗೆ. ಬನ್ನಿ ಬೇಗ ಬೇಗ ಒಳಗಡೆ ಡೆಕೋರೇಷನ್ ಹೇಗಿದೆ ನೋಡೋಣ. ವಾವ್, ನೀವು ನೋಡ್ತಿರ್ಬೋದು ಡೆಕೋರೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾವ ಥರ ಇರಬೇಕು ಅಂತ ಹೇಳಿದ್ವಿ, ಡೆಕೋರೇಷನ್ ಅದೇ ಥರ ಇದೆ. ಸೊ ಮಸ್ಟ್ ರೆಕಮೆಂಡೆಡ್ ಪ್ಲೇಸ್ ಇದು. ತುಂಬ ಸ್ಪೇಷಿಯಸ್ ಆಗಿದೆ. ಫ್ಯಾಮಿಲಿಗೆ ಒಂದು ಒಳ್ಳೆ ಜಾಗ ಇದು, ಯಾವುದೇ ಥರ ಪಾರ್ಟಿ ಮಾಡೋದಕ್ಕಾಗಲಿ. ನಮಗಂತೂ ಸಖತ್ ಇಷ್ಟ ಆಯಿತು. ಸೊ ಸಖತ್ ಬ್ಯೂಟಿಫುಲ್ ಆಗಿದೆ ಅಲ್ವಾ ಅಕ್ಕ? ಹೌದು, ನೋ ವರ್ಡ್ಸ್. ಓಪನ್ ಮಾಡಿ.
ಫೋಟೋ ಶೂಟ್ ನಡೀತಿದೆ ಗೈಸ್, ಆ್ಯನಿವರ್ಸರಿ ಇವ್ರದ್ದು ಫೋಟೋ ಶೂಟ್ ನಡೀತಿರೋದು ಅವ್ರು. ಅಲ್ಲಿ ತೆಗೆದ್ಬಿಡು ಹೋಗ್ಲಿ, ಬ್ಯಾಟ್ರಿ ಖಾಲಿ. ಹುಷಾರು ಹುಷಾರು. ಗೈಸ್ ಏನೋ ವಿಡಿಯೋ ಮಾಡ್ಬೇಕು ಅಂದ್ರೆ ಎಲ್ಲಾನು ಬಿಟ್ಬಿಟ್ಟು ಕೇಕ್ ತಿನ್ನಕ್ಕೆ ಅಂತ ಹೋಗೋರು. ಅಯ್ಯೋ ಕರ್ಮ ಕರ್ಮ. ಅದು ಇಂತ ಕೇಕ್ ಆಯ್ತು, ನೀವು ತಿಂತಾ ಇರಿ. ಅಷ್ಟ್ರಲ್ಲಿ ಇವ್ರಿಗೆ ಹೆಂಗ್ ಅನ್ನಿಸ್ತು ಇವತ್ತು ಅಂತ ಕೇಳ್ಕೊಂಡ್ ಬರ್ತೀನಿ. ಹೆಂಗ್ ಅನ್ನಿಸ್ತು ಇವತ್ತು? ಇವ್ರೇ ನನ್ ಚಿಕ್ಕಪ್ಪ ಚಿಕ್ಕಮ್ಮ. ಇವತ್ತು ನಮ್ಗೆ ಕಪಲ್ ನಮ್ಮ ಜೀವನದಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಕೋತೀವಿ ಅಂತ ಅನಿಸ್ತಾ ಇರ್ಲಿಲ್ಲ. ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡೋದ್ರಿಂದ ನಮ್ಗೆ ತುಂಬಾ 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 ಖುಷಿ ಆಗ್ತಾ ಇದೆ. ನಮ್ಗೆ ಜೀವನದಲ್ಲಿ ಇಷ್ಟೆಲ್ಲ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಇವಾಗ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ನಾವು ಮುಂದೆ ಹೆಂಗಿದೋ ಏನೋ ಗೊತ್ತಿಲ್ಲ. ಈ 30ನೇ ವರ್ಷದಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಅದ್ದೂರಿಯಾಗಿ ನಮ್ಮ ಮಕ್ಕಳು ನಮ್ಮ ಆನಿವರ್ಸರಿನ ಮಾಡಿಕೊಟ್ರಲ್ಲ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಇದೆ ಆಂಟಿ. ನೀವು ನಂದು ಅಷ್ಟೇ. ಆಕ್ಚುಲಿ ನಮ್ಮ ಆಂಟಿ ಫುಲ್ ಎಮೋಷನಲ್ ಆಗ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರು ಅಳದ್ ನೋಡ್ಬಿಟ್ಟು ನನ್ನ ಕೈ ಫುಲ್ ಶೇಕ್ ಆಗ್ಬಿಟ್ಟು ವಿಡಿಯೋ ಕ್ಲಿಯರ್ ಆಗಿ ಬಂದಿಲ್ಲ ಗೈಸ್, ದಯವಿಟ್ಟು ಸಾರಿ. ಈಗ ಹೇಳಿ ಆಂಟಿ. ಸಮಾಧಾನ ಆಗಿದ್ದು ವೆಡ್ಡಿಂಗ್ ಆನಿವರ್ಸರಿ ತುಂಬಾನೇ ಖುಷಿ ಆಯ್ತು. ನನ್ನ ಜೀವನದಲ್ಲಿ ಮರೆಯಕ್ ಆಗದೆ ಇರೋಂಥ ಒಂದು ಉಡುಗೊರೆ ಇದು ಆಯ್ತಾ. ನನ್ಗಷ್ಟು ಆ ಸಂತೋಷಕ್ಕೆ ನನ್ಗೆ ತಡ್ಕೊಳಕ್ಕಾಗದೆ ಇದ್ದಷ್ಟು. ಗೆಸ್ ಮಾಡಿದ್ರಾ ನಾವು ಬರ್ತೀವಿ ಅಂತ? ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಇತ್ತು. ನಾವು 3 ಗಂಟೆವರೆಗೆ ಗೆಸ್ ಮಾಡ್ಕೊಂಡಿದ್ದೆ. 3 ಗಂಟೆ ಮೇಲೆ ಚಾನ್ಸ್ ನೋಡ್ತೀವಿ ಸರ್ಪ್ರೈಸ್ ಅಂತ ಗೊತ್ತಿರ್ಲಿಲ್ಲ. ಈ ಸರ್ಪ್ರೈಸ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. 3 ಗಂಟೆವರೆಗೆ ಗ್ಯಾರಂಟಿ ಕಟ್ಟಿದ್ದೆ. 3 ಗಂಟೆ ಮೇಲೆ ಎಲ್ಲ ಹೋಯ್ತು ಬಿಡು, ಎಲ್ಲ ಹೋಯ್ತು, ಊಟ ಗಿಟ ಮಾಡ್ಕೊಬರ್ತೀವಿ. ಇಲ್ಲಿ ಬಂದ್ಮೇಲೆ ಸರ್ಪ್ರೈಸ್ ಗೊತ್ತಾಯ್ತು. ಅಮ್ಮ ಬರ್ತಾರೆ ಅಂತ ಗೊತ್ತಿತ್ತಾ? ಕನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ ಈ ರೀತಿ ಇಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ 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 ಅನಂತ ಅನಂತ ಮಕ್ಕಳಿಗೆಲ್ಲ ನಾವೇ ಧನ್ಯವಾದಗಳು ಹೇಳ್ತೀವಿ. ಅಯ್ಯೋ ಹೇಳಿ ಮೇಡಮ್. ಇವಳೇ ನಮ್ಮ ರೌಡಿ ಬೇಬಿ. ಆಕ್ಚುಲಿ ಫಸ್ಟ್ ಇಂಟ್ರೊಡಕ್ಷನ್ ಬ್ಲಾಗ್ ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಆಗ್ಲಿಲ್ಲ, ಸಾರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವಳೊಬ್ಳು ಮಿಸ್ ಆಗ್ಬಿಟ್ಟಿದ್ಲು ಅಲ್ಲಿ. ನಾನೇ ನಮ್ ಟೀಮ್ ರೌಡಿ ಬೇಬಿ ಹಂಗಂತ ಅವಳೇ ಹೇಳ್ಕೊಂಡಾಳೆ. ಅವಳಿಗೆ ಸಮಾಧಾನ ಆಗ್ಲಿ ಅಂತ ನಾವು ಹೇಳ್ಬಿಡ್ತೀವಿ ಅಷ್ಟೇ. ಏನು ಮಾಡಕ್ಕಾಗಲ್ಲ. ಅನ್ಯಾಯವಾಗಿ ಈ ತಂಗಿ ಅಂತ ಬಡ್ದ್ಬಿಟ್ಟು ಮೈಕ್ ಎಲ್ಲ ಅಲ್ಲಿ ಕೊಟ್ಬಿಟ್ಟು ಬರುತ್ತೆ ನಾವು ಮಾತಾಡೋದು ಕೇಳಿಸುತ್ತಾ? ನನ್ನ ಎಂಟ್ರಿ ಯಾವಾಗ್ಲೂ ಅದ್ದೂರಿ ಆಗಿರ್ಬೇಕು. ಸಿಂಪಲ್ ಆಗಿ ಈ ತರ ಎಲ್ಲ ಮಾಡಂಗಿಲ್ಲ. ನನ್ ವಾಯ್ಸ್ ಬಂದಿಲ್ಲ ಅಂದ್ರೆ ಆಮೇಲೆ ಇನ್ನೊಂದ್ಸರಿ ಮೈಕ್ ಇಸ್ಕೊಂಡು ಇನ್ನೊಂದ್ಸರಿ ಮಾತಾಡ್ಬಿಡು ಸಾಕು. ಅವಳು ಜಾಸ್ತಿ ಮಾತಾಡ್ಸ್ಬೇಡಿ. ಮಾತಾಡ್ಸ್ತಿದ್ರೆ ಬೆಳಗಿನ ಜಾವ ಗಂಟು ಮಾತಾಡ್ತಾಳೆ. ಗಾಯ್ಸ್ ನಾನಿನ್ನು ವಿಡಿಯೋ ಮಾಡಲ್ಲ. ಇವರು ಸಾರಿ ಕೇಳೋವರೆಗೂ ನಾನು ಈ ವಿಡಿಯೋ ಮಾಡಲ್ಲ. ಓಕೆ ಗೈಸ್, ಇವಾಗ ಸ್ವಲ್ಪ ರೀಲ್ಸ್ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬ್ರೇಕ್. ಓಕೆ, ರೆಡಿ ರೆಡಿ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ಹೊರಟಿದ್ದೀವಿ ಇಲ್ಲಿಂದ. ಮಳೆ ಸ್ಟಾರ್ಟ್ ಆಗಿದೆ. ಡಿನ್ನರ್ಗೆ ಅಂತ ಪ್ಲ್ಯಾನ್ ಮಾಡ್ತಾರೆ, ಎಲ್ಲೋಗೋಣ ಅಂತ. ಸ್ಪೆಷಲ್ ಮಾಡ್ತಾ ಇದೆ. ಎಲ್ಲಿ ಡಿಸೈಡ್ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ. ತುಂಬ ಆಗಿದೆ, ಟೈಮ್ ಆಗಿದೆ, ಹಸಿತಾ ಇದೆ, ಮಳೆ ಬರ್ತಾ ಇದೆ. ನಿಲ್ಲಿಸಿ ಊಟ ಮಾಡೋಣ ಬನ್ನಿ. ಊಟ ಮಾಡೋಕ್ಕೆ ಹೋಟ್ಲಿಗೆ ಹೋಗ್ಬೇಕು. ಅವನ್ನೆಲ್ಲ ಕರ್ಕೊಂಡು ಹೋಗಿಲ್ಲ. ಹಾಂ, ನಿಂತ್ಕೋಬೋದು. ಗೈಸ್ ಬಂದ್ವಿ ಕದಂಬ ವೆಜ್ ಹೋಟೆಲ್ಗೆ. ಹೊಟ್ಟೆ ತುಂಬ
ನೋಡೋಣ ಊಟ ಹೇಗಿರುತ್ತೆ ಏನು. ಸಾಕು ಬಂತು, ಫಸ್ಟ್ ಊಟ ಮಾಡೋಣ. ಇಲ್ಲಿ ಹಿಂಗೆ ತಿಂತವಳು ನೋಡಿ, ಅದು ಕಣ್ಣ ಮೇಲೆ ಹಾಕ್ಕೊಂಡು. ಅವಳ ಪಕ್ಕದಲ್ಲಿರೋ ಅವ್ರ ಅಕ್ಕ ದೊಡ್ಡ ಸೊಣಕ್ಲಿ, ಅವಳಂತೂ ತಿನ್ನೋದೇ ಇಲ್ಲ ಪಾಪಚ್ಚಿ. ಎರಡಲ್ಲಿ ಬಾಯಿ ಮುಚ್ಕೊಂಡೆ ತಿನ್ಕೋತವಳೆ. ಪಕ್ಕದಲ್ಲಿರೋರ ಅಮ್ಮ ಪಾಪ ಕರೆ ಕೈಯಲ್ಲಿ ಸ್ಪೂನ್ ಕೊಟ್ಟರು ತಿನ್ನಲ್ಲ. ಅವ್ರ ಪಕ್ಕದಲ್ಲಿರೋ ಅವ್ರ ತಂಗಿ ಏನು ಕೊಟ್ಟರು ಬಿಡಲ್ಲ, ಎಲ್ಲನೂ ತಿನ್ಕೊಬಿಡ್ತದೆ. ಅಲ್ಲಿ ಹಿಂಗೆ ಅಲ್ಲಿ ಓಹೋ ಇಲ್ಲೊಂದು ದೊಡ್ಡ ಬ್ರಿಗ್ಗು ಬ್ರದರು ಇಲ್ಲಿ. ಈ ಅಪ್ಪನಿಗಂತೂ ಏನು ಕೇಳಿದ್ರು ಗ್ಯಾಸ್ಟ್ರಿಕ್ಕು ಬೇಡ. ಈ ಪಕ್ಕದಲ್ಲಿರೋದು ಇದು ನಮ್ಮ ಭಾವ ಡಯಟ್ ರಾಮ. ಡಯಟು ಅಂದ್ಕೊಂಡೆ ಇಲ್ಲಿ ನೋಡಿ. ನನ್ನ ಪ್ಲೇಟಲ್ಲಿರೋದು ಎತ್ಕೊಂಡು ತಿನ್ಕೋತವ್ರೆ. ಕೊಟ್ಟಿರೋದೇ 4 ಪೀಸು, ಅದರಲ್ಲೂ 1 ಪೀಸ್ ಅವರೇ ತಿನ್ಕೊಂಡ್ರು, ಮುಗೀತು. ಇದು ನಮ್ಮ ಫ್ಯಾಮಿಲಿ. ಇಲ್ಲೊಬ್ರವರಲ್ಲ, ಇದು ನಮ್ಮಪ್ಪ. ಇವರೇ ಮೇಯ್ನು ಪಿಲ್ಲರು ಊಟಕ್ಕೆಲ್ಲ. ಇವ್ರದ್ದೇನು ಮಾತಾಡಲ್ಲ ನಾನು, ಇವರೇ ಬಿಲ್ ಕೊಡೋದು. ಸುಮ್ಮನೆ ಮಿಸ್ ಆಗಿ ಮಾತಾಡ್ಬಿಟ್ಟು ಆಮೇಲೆ ನನ್ನ ಮೇಲೆ ಯಾಕೆ ಬಿಲ್ ಕೊಡದೆ ಎಲ್ಲ ನನ್ನ ಮೇಲೆ ಹೇಳ್ಬಿಟ್ಟು ಹಿಂಸೆ ಆಗುತ್ತಲ್ವ, ಅದಕ್ಕೆ ಬೇಡ ಅಂತ. ಅದು ಬಿಗ್ ಬ್ರದರು ಹಾಯ್ ಬ್ರದರ್, ಈ ಕಡೆ ಚೂಡ್ಪ. ಓಕೆ ಸಾರಿ, ಕನ್ನಡ ಓಕೆ ಸಾರಿ, ತಪ್ಪು ಕ್ಷಮೆ ಇರಲಿ. ಓಕೆ, ಈಗ ಬಂದಿರೋದು ಬರೇ ಮಶ್ರೂಮ್ ಮಂಚೂರಿ, ಆಮೇಲೆ ಪನ್ನೀರ್ ಕಬಾಬು ಎರಡೇ ಬಂದಿರೋದು. ಪನ್ನೀರ್ ಮಶ್ರೂಮ್ ಮಿಕ್ಸ್ಡ್ ವೆಜ್ಜು, ಬಟರ್ ರೋಟಿ. ನಮ್ಮವರು ಯಾರ್ಯಾರೋ ಮಧ್ಯದಲ್ಲೆಲ್ಲ ಬಂತು, ಬೇಜಾರು ಮಾಡ್ಕೊಬೇಡಿ. ಒಂದೆಲ್ಲ ಹಾಯ್ ಮಾಡಿಬಿಡಿ ಅಲ್ಲ. ಸೈಲೆಂಟಾಗಿ ತಿಂತವ್ರು ನೋಡಿ ಅಪ್ಪ, ಸ್ವಲ್ಪನೂ ಒಂಚೂರು ರೆಸ್ಪೆಕ್ಟೇ ಇಲ್ಲ. ಸರಿ ಬಾಯ್. ಊಟ ಮುಗೀತು ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ರು ಕ್ಯಾಂಡಿಡೇಟ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ನಿಮಗೆ, ಸ್ಪೆಷಲ್ ಕ್ಯಾಂಡಿಡೇಟ್ ಅದು. ಹೋದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಆಯ್ತಾ. ಹಾಯ್ ಗೈಸ್, ಬಂದ್ವಿ ನಾವು ನಮ್ಮ ಆಂಟಿ ಮನೆಗೆ. ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ನಿಮ್ಗೆ ಹೊಸ ಕ್ಯಾಂಡಿಡೇಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಈಗ ಇದೇ ನಮ್ಮ ಹೊಸ ಕ್ಯಾಂಡಿಡೇಟ್ ಪಿಂಕು. ಇಲ್ಲಿ ನಮ್ ಕ್ಯಾಂಡಿಡೇಟ್ಗೆ ಕ್ಯಾಮ್ರಾ ಅಂದ್ರೆ ಆಗಲ್ಲ, ಫೋರ್ಸ್ಫುಲಿ ತೋರಿಸ್ತಿದೀನಿ. ಅಲ್ಲೋಗು, ಆಚೆ ಹೋಗು ಬಾವ ಬರ್ತೈತಿ ಇಲ್ಲಿ ಅಣ್ಣ, ಅಶ್ವಿನ ಬಾವ ಬರ್ತೈತಿ, ಹೋಗು. ಇಲ್ಲೋಡಲಿ ಬಾವನ್ಗ ನಾಚಿಕೆ ಬಂತು ನಾದ್ನಿ. ಯಾಕೋ ಫ್ಲಾಶ್ ಆಗಿಲ್ಲ ಜನ ನೋಡಿ. ಏನ್ ಇಷ್ಟ ಜನ ಅವರೆಲ್ಲ ಪಿಂಕು ಇಲ್ಲಿ ನೋಡೆ, ಕ್ಯಾಮ್ರಾ ನೋಡೆ, ನಿನ್ನೆ ತೋರಿಸ್ತಿರೋದು. ಬಾಕ್ಸ್ ಹಿಡಿಯೋ, ಬಾಕ್ಸ್ ಇದೆ ಹಾಕಿಡು, ಬಾಕ್ಸ್ ಐತಲ್ಲ ಎಲ್ಲಿ
ಓಕೆ ಗೈಸ್ ಬಾಯ್ ಗುಡ್ ನೈಟ್ ಹಾಕತ್ತೀನಿ ಬಾಯ್ ಬಾಯ್